ಆನೇಕಲ್ ತಾಲೂಕಿನ ಯಮುರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಂಪುರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಸಫಲಮ್ಮ ದೇವಿ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಸ ಸ್ಥಾಪನೆ ಮಹೋತ್ಸವ ಕಾರ್ಯಕ್ರಮ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಸಫಲಮ್ಮ ದೇವಿ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಸ ಸ್ಥಾಪನೆ ಮಹೋತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಭಿಷೇಕ, ಅಲಂಕಾರ, ವಿವಿಧ ಹೋಮಗಳು, ಮಹಾಮಂಗಳಾರತಿ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇದೇ ಸಂದರ್ಭದಲ್ಲಿ ದೇವಾಲಯ ಜೀರ್ಣೋದ್ಧಾರಕ್ಕೆ ಸಹಕರಿಸಿದ ಗಣ್ಯರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿ. ಶಿವಣ್ಣರವರು, ಭವಿಷ್ಯ ಹೋಮ್ಸ್ ಮಾಲೀಕರಾದ ಶ್ರೀ ಸುರನೇನಿ ಪ್ರಸಾದ್ ನಾಯ್ಡುರವರು, ಮಾಡರ್ನ್ ಸ್ಪೈಸ್ ಮಾಲೀಕರಾದ ಪಿ. ಶ್ರವಂತ್, ARS ಇನ್ಫ್ರಾ ಮಾಲೀಕರಾದ ಅಂಬರೀಶ್ ರೆಡ್ಡಿ, S2 ಹೋಮ್ಸ್ ಮಾಲೀಕರಾದ ನಾಗೇಶ್ ರೆಡ್ಡಿ, ಸುಯಾಗ್ ಮಾಲೀಕರಾದ ಯತೀಶ್, ಬೈನಾರಿ ಮಾಲೀಕರಾದ ಮಂಜುನಾಥ್ ರೆಡ್ಡಿ, ಭರತ್, ಮುಖಂಡರಾದ ಜಯಪ್ರಕಾಶ್, TC ಹಳ್ಳಿ ಸುಶೀಲಮ್ಮ, ಸೋಂಪುರ ಪುನೀತ್ ಕೆಂಪಣ್ಣ, ಪ್ರಧಾನ ಅರ್ಚಕರಾದ ಶಿವಕುಮಾರ್ ಹಾಗೂ ತಂಡದವರು, ಶ್ರೀ ಸಫಲಮ್ಮ ದೇವಿ ದೇವಾಲಯದ ಮುಖ್ಯಸ್ಥರಾದ ಸೋಂಪುರ SS ನಾಗರಾಜ್, ಶ್ರೀಮತಿ ವೆಂಕಟಮ್ಮ ಮತ್ತು ತಳವಾರ್, ದಿವಂಗತ ಸೊಣ್ಣಪ್ಪರವರ ಕುಟುಂಬದವರು ಹಾಗೂ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದ್ರು. राष्ट्रं धारयतां ध्रुवम् ओम श्री नमः ऐन्द्रे नमः हनुमत्यै नमः गिरिजायै नमः सुभगायै नमः आत्मनाभसहोदर्यै नमः कर्णयै नमः ललितायै नमः धात्रै नमः कुमार्यै नमः श्रीवाहिन्यै नमः शाम्भव्यै नमः सुमुख्यै नमः मैत्रे नमः नेत्रायै नमः विश्वरूपिण्यै नमः आर्यायै नमः परात्परायै नमः शोभायै नमः सर्ववर्णायै नमः हरप्रियायै नमः महालक्ष्मी नमः सिद्ध्यै नमः सदायै नमः स्वाहायै नमः मनोन्मन्यै नमः लोकपालिन्यै नमः प्रथमायै
देवाभिददः पुरुत्रा भूरिस्तात्रां भूमिब्रह्मद्विषेचरवे हन्तवामो अहं जनाय समदं प्रणम्यहं व्यावाः पृथिवी आविवेश अहं सुरे पितरमस्य मूर्धर्ममयो निरप्पा हस्तस्य मध्ये ततो विदिष्टे भुवनान् विष्णोतामोऽम्यामनोपसृजामि अहमेव वासयवं समाम्यारवमाना भुवनानि विष्णाः हरोधिमातरेण पृथिव्यै तावती महिना सम्भवोमा आध्यायनाय विद्महे कन्याकुमारी च धीमहि देवी जगन्माते महिषामर्दिनि देवी चण्डामुण्डरकुन्दे महिषामर्दिनि देवी चण्डामुण्डरकुन्दे चामुण्डिनी नादे चामुण्डिनी नादे काळे भवानी देवी जगन्माते रक्ताबीजातुरन समरदलि सने बडिने रक्ताबीजातुरन समरदलि भवानी देवी जगन्माते देवी जगन्माते देवानि सुतचरिते पावनां शिवसहिते पावनां शिवसहिते पारिबोधुगे देवी जगम् अधिताळं जगरिचे समर्पयामि आचमनीयं समर्पयामि देवदेवा तपत्या देवता सार्वभौमस्य दिव्याधरस्य अखिलाण्डकोटि ब्रह्माण्डनायकस्य त्रिभुवनलोके कविरस्य जगन्नाथस्य जलत्तलपारावरस्य वृषभस्य श्री सप्तमदेवीन् पराक काम्भोधिरागमवधारय
ಇವತ್ತು ಏನು ನಮ್ಮ ಸೋಂಪುರ ಗ್ರಾಮದಲ್ಲಿ ಆದಿಕಾಲದಿಂದಲೇ ನೆರೆದಿರ್ತಕ್ಕಂತಹ ಗ್ರಾಮ ದೇವತೆ ಶ್ರೀ ಸಪ್ಪಲಮ್ಮ ದೇವಿಯ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮತ್ತು ಕಳಸ ಸ್ಥಾಪನೆ ಹಾಗೂ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಇವತ್ತು ಬಹಳ ಒಂದು ಅಚ್ಚುಕಟ್ಟಾಗಿ ನಮ್ಮ ಗ್ರಾಮಸ್ಥರು ಹಾಗೂ ಗ್ರಾಮದ ಹಿರಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಬಹಳ ಒಂದು ಉತ್ತೇಜನ ಕೊಟ್ಟು ಈ ಅಮ್ಮನವರ ಒಂದು ಗುಡಿಗೆ ಬಹಳ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಇದು ಬಹಳ ಒಂದು ಆದಿಕಾಲದಿಂದ ನೆರೆದಕ್ಕಂತಹ ಗುಡಿಯನ್ನು ನಾವು ಹಲವಾರು ವರ್ಷಗಳಿಂದ ಇದನ್ನು ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ವಿ. ನಮ್ಮ ಗ್ರಾಮದ ಹಿರಿಯರು ಹಾಗೂ ಕಿರಿಯರು ಗ್ರಾಮಸ್ಥರೆಲ್ಲ ಬಹಳ ಒಂದು ಪ್ರೋತ್ಸಾಹ ಕೊಟ್ಟು ಈ ಗ್ರಾಮ ದೇವತೆಯನ್ನು ಜೀರ್ಣೋದ್ಧಾರವನ್ನು ಮಾಡಿರ್ತೇವೆ. ಹಾಗೆ ಆದಿಕಾಲದಿಂದ ಹಿರಿಯರು ಮಾಡಿರತಕ್ಕಂತಹ ಈರ್ಗಾರ್ ಗುಡಿ ಅಂತ ಇತ್ತು. ಸುಮಾರು 150 ವರ್ಷಗಳ ಹಿಂದಿನ ಒಂದು ಈರ್ಗಾರ್ ಗುಡಿ ಸಹ ಅಮ್ಮನವರ ಹಿಂದೆ ಗುಡಿ, ಆ ಈರ್ಗಾರ್ ಗುಡಿಯನ್ನು ಸಹ ಮಾಡಿದ್ದೀವಿ. ಅದು ಹಿರಿಯರು ಮಾಡತಕ್ಕಂತಹ ಒಂದು ಗುಡಿಯನ್ನು ಸಹ ಇವತ್ತು ಪ್ರತಿಷ್ಠಾಪನೆಯನ್ನು ಆ ಗುಡಿಯನ್ನು ಮಾಡಿದ್ದೀವಿ. ಈಗ ಇಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಿಗೆಲ್ಲ ನಮ್ಮ ಹಿರಿಯರು ಹಾಗೂ ನಮ್ಮ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಪುರೋಹಿತ ವರ್ಗದವರು ಎಲ್ಲರೂ ಸಹ ಸಹಕಾರ ನೀಡಿ ನಮ್ಮ ಎಲ್ಲರಿಗೂ ನನ್ನ ಈ ಕಾರ್ಯಕ್ರಮಗಳಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೈ ಹಿಂದ್. ಗ್ರಾಮದ ಸಪ್ಪಳಮ್ಮ ದೇವಿ ದೇವಸ್ಥಾನ ಪ್ರತಿಷ್ಠಾಪನೆ ಈ ದಿನ ಎಲ್ಲರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಸಾಗಿದೆ. ಈ ದೇವಸ್ಥಾನ ಸಂಪುಷ್ಟನೆಗೆ ನಮ್ಮ ಊರಿನ ಗಣ್ಯರು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ದೇವಸ್ಥಾನದ ಪ್ರತಿಷ್ಠಾಪನೆ ನಿರ್ವಹಿಸಿದ್ದಾರೆ. ನಮಸ್ಕಾರ. ಯಮರೆ ಗ್ರಾಮ ಪಂಚಾಯಿತಿಯ ಸೋಂಪುರ ಗ್ರಾಮದಲ್ಲಿ ಈ ದಿನ ಸಪ್ಪಲಮ್ಮ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ, ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿದೆ. ಈ ಪ್ರತಿಷ್ಠಾಪನೆಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆ ಸಪ್ಪಲಮ್ಮ ದೇವಿ ಒಳ್ಳೇದು ಮಾಡಲಿ. ಮತ್ತು ಏನು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಮುಖ್ಯವಾಗಿ ಪಾತ್ರವಹಿಸಿದ್ದಾರೆ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮುಖ್ಯವಾಗಿ ಭವಿಷ್ಯವಂಶ ಪ್ರಸಾದ್ ನಾಯ್ಡು ಇರ್ಬೋದು, ನಮ್ಮ ಅಮರೇಶ್ ರೆಡ್ಡಿ ಅವರು ಇರ್ಬೋದು, ಊರಿನ ಗ್ರಾಮಸ್ಥರಾದ ಅಮರೇಶ್ ರೆಡ್ಡಿ ಅವರು ಮತ್ತು ಮುನ್ರೆಡ್ಡಿ ಅವರು ಎಲ್ಲ, ಮುಖ್ಯವಾಗಿ ನಾಗರಾಜು ಅವರ ಶ್ರಮದಿಂದ ಇಷ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಆ ಸಪ್ಪಲಮ್ಮ ದೇವಿ ಎಲ್ಲರೂ ಒಳ್ಳೆ ಮಾಡಲಿ. ಮತ್ತು ಇಲ್ಲಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆ ಸಪ್ಪಲಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳಿ ಕೋರ್ಕೊಳ್ತಾ ವಂದನೆಗಳು. ಇವತ್ತಿನ ದಿವಸ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಯಮರೆ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಸೋಂಪುರ ಗ್ರಾಮದಲ್ಲಿ ಸಪ್ಪಲಮ್ಮ ದೇವಿಯ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನೆ ದೇವರು ಎಲ್ಲರಿಗೂ, ಇಲ್ಲಿ ಸೇರಿರುವಂಥ, ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ಎಲ್ಲರಿಗೂ, ದೇಶದ ಜನತೆಗೂ ದೇವರು ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಬಂದಿರುವಂಥವ್ರಿಗೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.